Hello friends, welcome to my channel all about education. ಇವತ್ತು ನಾವು ರಿವಿಷನ್ ಇಂಗ್ಲಿಷ್ ಪೆಡಗಾಜಿ ಕ್ವೆಶ್ಚನ್ಸ್ ರಿವಿಷನ್ ಮಾಡೋಣ. ಇದು ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಬಗ್ಗೆ ಕ್ವೆಶ್ಚನ್ಸ್ ಇವತ್ತು. ಓಕೆ, ಫಸ್ಟ್ ಕ್ವೆಶ್ಚನ್, ವಿಚ್ ಮೆಥಡ್ ಎಂಫಸೈಸಸ್ ದ ಡೈರೆಕ್ಟ್ ಯೂಸ್ ಆಫ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ವಿತೌಟ್ ಟ್ರಾನ್ಸ್ಲೇಷನ್ ಮೆಥಡ್. ಡೈರೆಕ್ಟ್ ಒಂದು ಮೆಥಡ್ ಅಲ್ಲಿ ನಾವು ಏನು ಮಾಡ್ತೀವಿ, ಡೈರೆಕ್ಟ್ ಯೂಸ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್. ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದಿಲ್ಲಿ ನಮಗೆ ಇಂಗ್ಲೀಷ್. ಇವಾಗ ನಾವು ಇಂಗ್ಲೀಷ್ ಕಲಿತಾ ಇದ್ದೀವಿ ಇಲ್ಲಿ. ಸೊ ನಮಗೆ ಟಾರ್ಗೆಟ್ ಲ್ಯಾಂಗ್ವೇಜ್ ಯಾವುದಿರುತ್ತೆ ಇಲ್ಲಿ, ಇಂಗ್ಲೀಷ್. ಸೊ ಟಾರ್ಗೆಟ್ ಲ್ಯಾಂಗ್ವೇಜ್ನ ಏನು ವಿತೌಟ್ ಟ್ರಾನ್ಸ್ಲೇಷನ್ ಮಾಡಿದ ಹಾಗೆ ನಾವು ಕಲಿತೀವಲ್ವ, ಅದು ಯಾವ ಮೆಥಡಲ್ಲಿ, ಡೈರೆಕ್ಟ್ ಮೆಥಡಲ್ಲಿ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಇವಾಗ ನಾನು ನಿಮಗೆ ಇಂಗ್ಲೀಷ್ನ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಅದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಪ್ರೋಚ್ ಈಸ್ ನೋನ್ ಫಾರ್ ಇಟ್ಸ್ ಯೂಸ್ ಆಫ್ ಪ್ಯಾಟರ್ನ್ ಡ್ರಿಲ್ಸ್ ಆ್ಯಂಡ್ ರಿಪಿಟೇಷನ್ ಮಾಡಿಬಿಟ್ಟು ಹೇಳ್ಕೊಡೋದು, ಡ್ರಿಲ್ಸ್ ಮಾಡಿಬಿಟ್ಟು ಹೇಳ್ಕೊಡೋದು ಯಾವ ಒಂದು ಮೆಥಡಲ್ಲಿ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲೋ ಅಥವಾ ಡೈರೆಕ್ಟ್ ಮೆಥಡಲ್ಲೋ, ಯಾವುದರಲ್ಲಿ ನೋಡಿ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್, ಆಡಿಯೋ ಲಿಂಗ್ವಲ್ ಮೆಥಡ್. ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ ಆಡಿಯೋಯಿಂದ ನಿಮಗೆ ಲ್ಯಾಂಗ್ವೇಜ್ ಹೇಳ್ಕೊಡೋದು, ಆಡಿಯೋದಿಂದ ಒಂದು ಭಾಷೆಯನ್ನು ಹೇಳ್ಕೊಡೋದು, ಅದಕ್ಕೆ ಆಡಿಯೋ ಲಿಂಗ್ವಲ್ ಅಂತ ಹೇಳೋದು. ಲಿಂಗ್ವಲ್ ಅಂದರೆ ಲ್ಯಾಂಗ್ವೇಜ್, ಆಡಿಯೋ ಅಂದರೆ ನೀವು ಕೇಳಿಸ್ಕೊಂಡು ಒಂದು ಭಾಷೆಯನ್ನು ಕಲಿತೀರಾ. ಆಡಿಯೋ ಅಂದರೆ ಏನು, ಕೇಳಿಸ್ಕೊಂಡು ನೀವು ಕಲಿತೀರಾ ಆಡಿಯೋದಿಂದ. ಓಕೆ, ಆಡಿಯೋ ಅಲ್ಲಿ ಏನಾಗುತ್ತೆ, ರಿಪಿಟೇಷನ್ ಮಾಡಿ, ಡ್ರಿಲ್ಸ್ ಮಾಡಿ, ಮತ್ತೆ ರಿಪೀಟ್ ಮಾಡಿ ಹೇಳ್ಕೊಡ್ತಾ ಇರ್ತಾರೆ. ನೆಕ್ಸ್ಟ್ ಕ್ವೆಶನ್, ಇನ್ ವಿಚ್ ಮೆಥಡ್ ಆರ್ ಗ್ರಾಮರ್ ರೂಲ್ಸ್ ಆ್ಯಂಡ್ ವೊಕ್ಯಾಬ್ಯುಲರಿ ಲರ್ನ್ಡ್ ಥ್ರೂ ರೀಡಿಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್ ಎಕ್ಸಸೈಸಸ್. ಇವಾಗ ಇಲ್ಲಿ ಹಿಂಟ್ ನಿಮಗೆ ಕ್ವೆಶನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಟ್ರಾನ್ಸ್ಲೇಷನ್ ಅಂತಂದ್ಬಿಟ್ಟು. ಸೊ ಯಾವುದರಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು, ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡೋದು ಯಾವ ಮೆಥಡಲ್ಲಿ ಅಂದರೆ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಇದಕ್ಕೆ ರೈಟ್ ಆನ್ಸರ್. ಇನ್ ವಿಚ್ ಮೆಥಡ್ ಆರ್ ಗ್ರಾಮರ್ ರೂಲ್ಸ್ ಆ್ಯಂಡ್ ವೊಕ್ಯಾಬ್ಯುಲರಿ ಲರ್ನ್ಡ್ ಥ್ರೂ ರೀಡಿಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್ ಎಕ್ಸಸೈಸಸ್. ಓಕೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ಎಕ್ಸಾಮ್ ಹತ್ತಿರ ಇದೆ ಅಲ್ವಾ, ಅದಕ್ಕೆ ನಾನು ಆನ್ಸರ್ಸ್ ಹೇಳ್ಕೊಡಲ್ಲ, ಟಿಕ್ ಮಾಡಲ್ಲ, ನೀವೇ ಗೆಸ್ ಮಾಡಿ ಆನ್ಸರ್ಗೆ. ಓಕೆ, ವಾಟ್ ಈಸ್ ಅ ಕೀ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್? CLT ಅಂತನಾದರೂ ಕೊಡ್ತಾರೆ ನಿಮಗೆ ಕ್ವೆಶನಲ್ಲಿ, CLT ಅಥವಾ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಇದರಲ್ಲಿ ಆಪ್ಷನ್ ಬಿ, ಎಂಫಸೈಸ್ ಆನ್ ಕಮ್ಯುನಿಕೇಷನ್ ಆ್ಯಂಡ್ ಫ್ಲೂಯೆನ್ಸಿ. CLT ಅಂದರೆ ಏನು, ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದರೆ, ಮೇನ್ ನಾವು ಕಮ್ಯುನಿಕೇಷನ್ ಮೇಲೆ, ಒಂದು ಸಂವಹನದ ಮೇಲೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾವುದರಲ್ಲಿ ಅಂತಂದರೆ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡಲ್ಲಿ. ನೋಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೆಥಡ್ ಇದು CLT. ಏನಕ್ಕೆ ಅಂದರೆ ನಿಮಗೆ 2015 ಕ್ವೆಶನ್ ಪೇಪರಿಂದ ಇದುವರೆಗೆ ನೋಡಿ ಬಹಳ ಕ್ವೆಶನ್ ಪೇಪರ್ಸಲ್ಲಿ ಪ್ರತಿ ವರ್ಷ ಏನಾದರೂ ಒಂದು, ಯಾವುದಾದ್ರೂ ಒಂದು ಪೆಡಗಾಜಿಲಿ, CDPಲಾದರೂ ಕೇಳ್ಬೋದು, ನಿಮಗೆ ಸೈಕಾಲಜಿಲಾದರೂ ಕೇಳ್ಬೋದು, ಅಥವಾ ಯಾವುದೇ ಒಂದು ಪೆಡಗಾಜಿಲಿ CLT ಬಗ್ಗೆ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಕ್ವೆಶನ್, the use of real life situations and problem solving task is most associated with which approach? ಯಾವುದು ಒಂದು ರಿಯಲ್ ಲೈಫ್ ಸಿಚುಯೇಷನ್ಸ್ ಬಗ್ಗೆ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್, ಇದ್ರ ಬಗ್ಗೆ ಯಾವ ಒಂದು ಅಪ್ರೋಚಲ್ಲಿ. ಇದಕ್ಕೆ ಆನ್ಸರ್ ಆಪ್ಷನ್ ಎ, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂದರೆ TBLT ಶಾರ್ಟ್ ಫಾರ್ಮ್. ಇದು ಕೊಡ್ತಾರೆ ನಿಮಗೆ, ಬರೀ ಶಾರ್ಟ್ ಫಾರ್ಮ್ ಕೊಟ್ಬಿಟ್ಟು TBLT ಫುಲ್ ಫಾರ್ಮ್ ಏನು ಅಂತಲೂ ಕೇಳ್ತಾರೆ. ಸೊ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಫುಲ್ ಫಾರ್ಮ್ ಕೇಳೋದು, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಕೇಳೋದಿಲ್ಲ. TBLT ಅಂತಂದರೆ ಏನು, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಥಡ್ ಯೂಸಸ್ ಫಿಸಿಕಲ್ ಮೂಮೆಂಟ್ ಟು ಟೀಚ್ ಲ್ಯಾಂಗ್ವೇಜ್ ಕಾನ್ಸೆಪ್ಟ್ಸ್? ಇವಾಗ ಲ್ಯಾಂಗ್ವೇಜ್ನ, ಒಂದು ಭಾಷೆನ ನೀವು ಲ್ಯಾಂಗ್ವೇಜ್ ಟೀಚರ್ ಆಗಿದ್ದರೆ ನೀವು ಹೇಗೆ ಕಲಿಸ್ಕೊಡ್ತೀರಾ, ಒಂದು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಫಿಸಿಕಲ್ ಮೂಮೆಂಟಿಂದ, ಅಂದರೆ ನಿಮ್ಮ ಬಾಡಿ ಮೂಮೆಂಟ್ಸ್ ಮಾಡಿ, ಕೈಯಿಂದ ತೋರಿಸಿ, ಅಥವಾ ನೀವು ಒಂದು ಹ್ಯಾಂಡ್ ಶೇಕ್ ಮಾಡಿ, ಅಥವಾ ನೀವು ಬಾಡಿ ಶೇಕ್ ಮಾಡಿಬಿಟ್ಟು, ಆ ಥರ ಆ್ಯಕ್ಷನ್ಸಿಂದ ಫಿಸಿಕಲ್ ಮೂಮೆಂಟ್ ಅಂದರೆ ಬಾಡಿನ ಮೂಮೆಂಟ್ ಮಾಡಿಬಿಟ್ಟು ಹೇಳ್ಕೊಡ್ತೀರಾ, ಅದು ಯಾವ ಮೆಥಡ್ ಅಂತಂದ್ಬಿಟ್ಟು. ಸೊ ಅದು ಆಪ್ಷನ್ ಬಿ, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮೆಥಡ್ ಅಥವಾ TPR ಮೆಥಡ್ ಅಂತ ಹೇಳ್ತೀವಿ ಇದಕ್ಕೆ. ನೀವು ಇವಾಗ ಕ್ಲೋಸ್ ದ ಡೋರ್ ಅಂತ ಹೇಳ್ತೀರಾ, ಅಥವಾ ಓಪನ್ ದ ಡೋರ್ ಅಂತ ಹೇಳ್ತೀರಾ, ಅಲ್ಲಿ ಫಿಸಿಕಲ್ ಮೂಮೆಂಟ್ ಆಗುತ್ತೆ. ಆವಾಗ ಫಿಸಿಕಲ್ ಮೂಮೆಂಟ್ ಆಗುತ್ತಲ್ಲ, ಬಾಡಿ ಮೂಮೆಂಟ್ಸ್ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಬಿಗ್ ಅಂತ ಅಂದ್ಬಿಟ್ಟು ಆ್ಯಕ್ಷನ್ ಮಾಡಿ ಬಿಗ್ ಅಂತ ತೋರಿಸ್ತೀರಾ, ಅಥವಾ
ಫ್ಯಾಟ್ ಅಂತಂದ್ಬಿಟ್ಟು ಆ್ಯಕ್ಷನ್ ಮಾಡಿ ತೋರಿಸ್ತೀರಾ. ಫಿಸಿಕಲ್ ಮೂವ್ಮೆಂಟ್ ಮಾಡ್ತಿರಲ್ಲ, ಅದಕ್ಕೆ TPR ಮೆಥಡ್. ನೆಕ್ಸ್ಟ್ ಮೆಥಡ್, ವಿಚ್ ಅಪ್ರೋಚ್ ಫೋಕಸಸ್ ಆನ್ ದ ಲರ್ನರ್ ಡಿಸ್ಕವರಿಂಗ್ ಲ್ಯಾಂಗ್ವೇಜ್ ರೂಲ್ಸ್ ಥ್ರೂ ಗೈಡೆಡ್ ಇಂಟರ್ಯಾಕ್ಷನ್. ನೋಡಿ, ಇದು ವಿಚ್ ಅಪ್ರೋಚ್ ಫೋಕಸಸ್ ಆನ್ ದ ಲರ್ನರ್ ಡಿಸ್ಕವರಿಂಗ್ ಲ್ಯಾಂಗ್ವೇಜ್ ರೂಲ್ಸ್ನ ಡಿಸ್ಕವರ್ ಮಾಡ್ತಾರೆ ಥ್ರೂ ಗೈಡೆಡ್ ಇಂಟರ್ಯಾಕ್ಷನ್. ಇದಕ್ಕೆ ಆಪ್ಷನ್ ಬಿ ಸೈಲೆಂಟ್ ವೇ ಅಂತ ಹೇಳ್ತಾರೆ. ಸೊ ಸೈಲೆಂಟ್ ವೇ ಇದೊಂದು ಮೆಥಡ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಥಡ್ ಎಂಫಸೈಸಸ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಸ್ಕಿಲ್ಸ್ ಇನ್ ದ ಇನಿಷಿಯಲ್ ಸ್ಟೇಜ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್. ಇನಿಷಿಯಲ್ ಸ್ಟೇಜ್ ಅಂದರೆ ಸ್ಟಾರ್ಟಿಂಗ್ ನಾವು ಒಂದು ಭಾಷೆ ಕಲಿಬೇಕಾದ್ರೆ ನಾವು ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಮೇಲೆ ಒಂದು ಎಂಫಸಿಸ್ ಕೊಡ್ತೀವಿ. ಅದು ಯಾವ ಮೆಥಡಲ್ಲಿ ಅಂತಂದರೆ ಲಿಸ್ನಿಂಗ್ ಅಂದರೆ ಯಾವುದು? ಲಿಸ್ನಿಂಗ್ ಅಂದರೆ ಆಡಿಯೋ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಆಡಿಯೋ ಲಿಸ್ನಿಂಗ್ ಯಾವುದ್ರಲ್ಲಿ ಮಾಡೋದು? ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ. ಮತ್ತು ಸ್ಪೀಕಿಂಗ್, ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಎರಡು ಮೇಲೆ ಒಂದು ಒತ್ತು ಕೊಡುತ್ತೆ. ಎಂಫಸೈಸಸ್ ಆನ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ವಿಚ್ ಮೆಥಡ್? ಆಡಿಯೋ ಲಿಂಗ್ವಲ್ ಮೆಥಡ್. ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಥಡ್ encourages students to use props and visual aids to convey meaning without translation. ಟ್ರಾನ್ಸ್ಲೇಷನ್ ಮಾಡ್ದಂಗೆ ನಾವು ಒಂದು ಪ್ರಾಪ್ಸ್ ಯೂಸ್ ಮಾಡ್ತೀವಿ. ವಿಜುವಲ್ ಏಡ್ಸ್ ನಾವು ಕಣ್ಣಿಂದ ನೋಡ್ಬೋದು ಅಂತ ವಿಜುವಲ್ ಏಡ್ಸ್ ಕಾಣಿಸುತ್ತೆ ನಮಗೆ. ಟು ಕನ್ವೆ ಮೀನಿಂಗ್ ವಿತೌಟ್ ಟ್ರಾನ್ಸ್ಲೇಷನ್, ನಾವೇನು ಒಂದು ಟ್ರಾನ್ಸ್ಲೇಟ್ ಮಾಡಿ ಹೇಳ್ಕೊಡ್ತಾ ಇಲ್ಲ, ಬರೀ ನಾವು ಸ್ಲೈಡ್ಸ್ ತೋರಿಸ್ತಾ ಇದ್ದೀವಿ. ವಿಜುವಲ್ ಏಡ್ಸ್ ನೋಡ್ತಾ ಇದ್ದಾರೆ, ಸ್ಲೈಡ್ಸ್ ತೋರಿಸ್ತಾ ಇದ್ದೀವಿ. ಹಾಗೆ ಅವ್ರೇನು ಮಾಡ್ತಾರೆ, ಯಾವ ಮೆಥಡಲ್ಲಿ ಈ ರೀತಿ ಮಾಡೋದು ಅಂದರೆ ಆಪ್ಷನ್ ಡಿ ಸೈಲೆಂಟ್ ವೇ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಅಪ್ರೋಚ್ ಈಸ್ ಲರ್ನರ್ ಸೆಂಟರ್ಡ್ ಆ್ಯಂಡ್ ಆಫನ್ ಇನ್ವಾಲ್ವ್ಸ್ ಕೊಲ್ಯಾಬರೇಟಿವ್ ಆ್ಯಕ್ಟಿವಿಟೀಸ್. ಇವಾಗ ಲರ್ನರ್ ಸೆಂಟರ್ ಯಾವುದು ಇದರಲ್ಲಿ? ಟೀಚರ್ ಸೆಂಟರ್ಡ್ ಮತ್ತು ಲರ್ನರ್ ಸೆಂಟರ್ಡ್ ನಿಮಗೆ ಗೊತ್ತಿದೆ. ಟೀಚರ್ ಸೆಂಟರ್ಡ್ ಅಂದರೆ ಅಲ್ಲಿ ಟೀಚರ್ ರೋಲ್ ಇರುತ್ತೆ. ಲರ್ನರ್ ಸೆಂಟರ್ ಅಂತಂದರೆ ಮೇನ್ ರೋಲ್ ಯಾರ್ದಿರುತ್ತೆ ಇಲ್ಲಿ? ಲರ್ನರ್ಸ್ದು, ಚಿಲ್ಡ್ರನ್ದು. ಲರ್ನರ್ ಸೆಂಟರ್ ಅಂದರೆ ಚೈಲ್ಡ್ ಸೆಂಟರ್ಡ್. ಯಾವುದು ಇದರಲ್ಲಿ ಮೆಥಡ್ ಅಂದರೆ ಆಪ್ಷನ್ ಸಿ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಇವಾಗ ಕ್ವಶನಲ್ಲಿ ನಿಮಗೆ ಕೊಲ್ಯಾಬರೇಟಿವ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ. ಕೊಲ್ಯಾಬರೇಟಿವ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಒಬ್ರಿಗೊಬ್ರು ಬೇರೆಯವ್ರ ಜೊತೆ ಸೇರಿಕೊಂಡು ಮಾಡ್ತಾರೆ. ಕೊಲ್ಯಾಬರೇಟ್ ಆ್ಯಕ್ಟಿವಿಟೀಸಲ್ಲಿ ಕೋಆಪ್ರೇಟ್ ಮಾಡಿಕೊಂಡು ಬೇರೆಯವ್ರ ಜೊತೆ ಆ್ಯಕ್ಟಿವಿಟೀಸ್ನ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ದ ಯೂಸ್ ಆಫ್ ಮಿನಿಮಲ್ ಟೀಚರ್ ಇಂಟರ್ವೆನ್ಷನ್ ಆ್ಯಂಡ್ ಮ್ಯಾಕ್ಸಿಮೈಸ್ಡ್ ಸ್ಟೂಡೆಂಟ್ ಆಟೋನಮಿ ಈಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ವಿಚ್ ಮೆಥಡ್. ನೋಡಿ, ಈ ಥರ ನಿಮಗೆ ಕ್ವೆಶನ್ ಕೇಳಿದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಮಿನಿಮಲ್ ಟೀಚರ್ ಇಂಟರ್ವೆನ್ಷನ್ ಅಂದರೆ ಟೀಚರ್ದು ಒಂದು ಇನ್ವಾಲ್ವ್ಮೆಂಟ್ ಕಡಿಮೆ ಇರುತ್ತೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಆಟೋನಮಿ ಅಂದರೆ ಸ್ಟೂಡೆಂಟ್ ಮ್ಯಾಕ್ಸಿಮಮ್ ಇನ್ವಾಲ್ವ್ ಆಗಿರುತ್ತಾರೆ. ಯಾವುದರಲ್ಲಿ ಅಂತಂದರೆ ಇದಕ್ಕೆ ಆಪ್ಷನ್ ನಂಬರ್ ಎ ಸೈಲೆಂಟ್ ವೇ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಥಡ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಡ್ರಿಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಟು ಫಾರ್ಮ್ ಲ್ಯಾಂಗ್ವೇಜ್ ಹ್ಯಾಬಿಟ್ಸ್. ನಾನು ಇವಾಗಲೇ ಒಂದು ಕ್ವೆಶನ್ ಕೊಟ್ಟಿದ್ದೆ, ಇದನ್ನೇ ಬೇರೆ ರೀತಿ ಕೇಳಿದರು. ಅಲ್ಲಿ ಕ್ವೆಶನ್ ಏನಿತ್ತು? ವಿಚ್ ಮೆಥಡ್ ಇನ್ವಾಲ್ವ್ಸ್ ದ ಯೂಸ್ ಆಫ್, ಅಲ್ಲಿ ಇದೇ ಥರ ಡ್ರಿಲ್ಸ್ ಮತ್ತು ಇನ್ನೊಂದು ಪ್ರಾಕ್ಟೀಸ್ ಜಾಗದಲ್ಲಿ ಇನ್ನೂ ಬೇರೆ ಯಾವುದೋ ಒಂದು ವರ್ಡ್ ಇತ್ತು. ಸೊ ಇಲ್ಲಿ ಡ್ರಿಲ್ ಮತ್ತು ಪ್ರಾಕ್ಟೀಸ್ ಯಾವ ಮೆಥಡಲ್ಲಿ ಮಾಡೋದು ಅಂದರೆ ಆಪ್ಷನ್ ಬಿ ಆಡಿಯೋ ಲಿಂಗ್ವಲ್ ಮೆಥಡ್. ರಿಪೀಟ್ ಮಾಡಿ ಡ್ರಿಲ್ ಮತ್ತು ರಿಪಿಟೇಷನ್ ಅಂತ ಇತ್ತು. ಕರೆಕ್ಟ್, ಡ್ರಿಲ್ ಮತ್ತು ರಿಪಿಟೇಷನ್, ಡ್ರಿಲ್ ಮತ್ತು ಪ್ರಾಕ್ಟೀಸ್ ಯಾವುದರಲ್ಲಿ? ಆಪ್ಷನ್ ಬಿ ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಪ್ರೋಚ್ ಪ್ರಯಾರಿಟೈಸಸ್ ಫ್ಲೂಯೆನ್ಸಿ ಓವರ್ ಅಕ್ಯುರಸಿ ಇನ್ ದ ಅರ್ಲಿ ಸ್ಟೇಜಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್. ಫ್ಲೂಯೆನ್ಸಿ ಯಾವುದರಲ್ಲಿ ಫ್ಲೂಯೆನ್ಸಿ ಬರುತ್ತೆ? ಕಮ್ಯುನಿಕೇಷನ್ ಮತ್ತು ಫ್ಲೂಯೆನ್ಸಿ ಯಾವುದರಲ್ಲಿ ಬರುತ್ತೆ? ಕಮ್ಯುನಿಕೇಷನ್ ಮತ್ತು ಫ್ಲೂಯೆನ್ಸಿ, ಅಥವಾ ಇಲ್ಲಿ ಅರ್ಲಿ ಸ್ಟೇಜಸ್ಸಲ್ಲಿ ಅಕ್ಯುರಸಿ ಅಂತ ಕೇಳಿರೋದು. ಅರ್ಲಿ ಸ್ಟೇಜಸ್ ಅಲ್ಲಿ ಅಕ್ಯುರಸಿ ಯಾವುದರಲ್ಲಿ ಅಂದರೆ ಆಪ್ಷನ್ ಬಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಇದಕ್ಕೆ ರೈಟ್ ಆನ್ಸರ್. ಕಮ್ಯುನಿಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೀವಿ CLTಯಲ್ಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಥಡ್ ಇಂಟಿಗ್ರೇಟ್ಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್, LSRW ಇದೆಯಲ್ಲ ಅದು ಲ್ಯಾಂಗ್ವೇಜ್ ಸ್ಕಿಲ್ಸ್ ವಿತ್ ಸಬ್ಜೆಕ್ಟ್ ಮ್ಯಾಟರ್ ಕಂಟೆಂಟ್.
ಆಫನ್ ಇನ್ ಅ ಬೈಲಿಂಗ್ವಲ್ ಸೆಟ್ಟಿಂಗ್. ಯಾವುದು ಒಂದು ಲ್ಯಾಂಗ್ವೇಜ್ ಸ್ಕಿಲ್ಸ್ನ ಒಂದು ಸಬ್ಜೆಕ್ಟ್ ಮ್ಯಾಟರ್ ಕಂಟೆಂಟ್ ಜೊತೆ ಒಂದು ಇಂಟಿಗ್ರೇಟ್ ಮಾಡಿದಾಗ ಅದ್ರ ಜೊತೆ ಅದನ್ನು ಸೇರಿಸಿ ಓದಿಸಿದಾಗ ಅದು ಯಾವ ಮೆಥಡಲ್ಲಿ ಆ ಥರ ಮಾಡೋದು. ಇದಕ್ಕೆ ಆಪ್ಷನ್ ಬಿ ಕಂಟೆಂಟ್ ಬೇಸ್ಡ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ನಾವು. ಏನು ಕಂಟೆಂಟ್ ಬೇಸ್ಡ್ ಇನ್ಸ್ಟ್ರಕ್ಷನ್. ಇದರಲ್ಲಿ ಒಂದು LSRWನ ಒಂದು ಸಬ್ಜೆಕ್ಟ್ ಮ್ಯಾಟರ್ ಜೊತೆ ಬೇರೆ ಸಬ್ಜೆಕ್ಟ್ ಜೊತೆ ಇನ್ಕ್ಲೂಡ್ ಮಾಡ್ಕೋತೀವಿ, ಇಂಟಿಗ್ರೇಟ್ ಮಾಡ್ಕೋತೀವಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಥಡ್ ಇನ್ವಾಲ್ವ್ಸ್ ದ ಟೀಚರ್ ರಿಮೈನಿಂಗ್ ಮೋಸ್ಟ್ಲಿ ಸೈಲೆಂಟ್ ಟು ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಪ್ರೊಡ್ಯೂಸ್ ಮೋರ್ ಲ್ಯಾಂಗ್ವೇಜ್. ಇವಾಗ ಸೈಲೆಂಟ್ ವೇ ಆಪ್ಷನ್ ಇದಕ್ಕೆ ರೈಟ್ ಆಪ್ಷನ್. ಸೈಲೆಂಟ್ ವೇಯಲ್ಲಿ ಏನು ಮಾಡ್ತಾರೆ, ಇಲ್ಲಿ ಜಾಸ್ತಿ ಇನ್ನೊಂದು ಕ್ವೆಶನ್ ನೋಡಿ. ಸೈಲೆಂಟ್ ವೇಯಲ್ಲಿ ಮಕ್ಕಳು ಏನಿರ್ತಾರೆ ಆ್ಯಕ್ಟಿವ್ ಆಗಿರ್ತಾರೆ, ಟೀಚರ್ ಏನಿದ್ದಾರೆ ಸೈಲೆಂಟ್ ಆಗಿರ್ತಾರೆ. ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ ಅಂದರೆ ಮಕ್ಕಳು ಪಾರ್ಟಿಸಿಪೇಷನ್ ಜಾಸ್ತಿ ಇರುತ್ತೆ ಸೈಲೆಂಟ್ ವೇ ಮೆಥಡಲ್ಲಿ. ಅಂದರೆ ಇನ್ನೊಂದು ಕ್ವೆಶನ್ ಇತ್ತಲ್ಲ, ಅಲ್ಲಿ ಏನಿತ್ತು ಟೀಚರ್ಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಮಿನಿಮಮ್ ಆಗಿರುತ್ತೆ. ಅದು ಚೈಲ್ಡ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ. ಯಾವುದರಲ್ಲಿ ಸೈಲೆಂಟ್ ವೇಯಲ್ಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಪ್ರೋಚ್ ಎನ್ಕರೇಜಸ್ ದ ಯೂಸ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮಲ್ಟಿಮೀಡಿಯಾ ಇನ್ ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್. ಇದರಲ್ಲಿ ಆಪ್ಷನ್ ಡಿ ಕಂಪ್ಯೂಟರ್ ಅಸಿಸ್ಟೆಡ್ ಲ್ಯಾಂಗ್ವೇಜ್ ಲರ್ನಿಂಗ್, CALL. ಅಂದರೆ ಇದರಲ್ಲಿ ಏನಿರುತ್ತೆ ಟೆಕ್ನಾಲಜಿ ಮತ್ತು ಮಲ್ಟಿಮೀಡಿಯಾನ ಯೂಸ್ ಮಾಡ್ತಾರೆ. ಏನಕ್ಕೆ? ಒಂದು ಲ್ಯಾಂಗ್ವೇಜ್ ಇನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಲ್ಯಾಂಗ್ವೇಜ್ನ ಟೀಚ್ ಮಾಡೋದಕ್ಕೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಥಡ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಯೂಸ್ ಆಫ್ ಡೈಲಾಗ್ಸ್ ಆ್ಯಂಡ್ ಮಿಮಿಕ್ರಿ. ಡೈಲಾಗ್ಸ್ ಮತ್ತು ಮಿಮಿಕ್ರಿ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವ ಮೆಥಡಲ್ಲಿ ಅಂದರೆ ಆಪ್ಷನ್ ಬಿ ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ. ಏನಕ್ಕೆ ಅಂದರೆ ಆಡಿಯೋ ಲಿಂಗ್ವಲ್ ಮೆಥಡಲ್ಲಿ ಬರೀ ಆಡಿಯೋ ಕೇಳಿಸ್ತಾ ಇರುತ್ತೆ, ವಿಡಿಯೋ ಕಾಣಿಸೋದಿಲ್ವಲ್ಲ. ಸೊ ಇದರಿಂದ ನಿಮಗೆ ಸೌಂಡ್ಸಿಂದ ಡೈಲಾಗ್ಸಿಂದ ಮಿಮಿಕ್ರಿ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಒಂದು ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಈಸಿ ಆಗುತ್ತೆ. ಆಡಿಯೋ ಕೇಳಿಸ್ಕೊಂಡು ಕಲಿತೀರಲ್ಲ ಅದಕ್ಕೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಅಪ್ರೋಚ್ ಏಮ್ಸ್ ಟು ಕ್ರಿಯೇಟ್ ಎ ನ್ಯಾಚುರಲ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಬೈ ಯೂಸಿಂಗ್ ಲ್ಯಾಂಗ್ವೇಜ್ ಫಾರ್ ಮೀನಿಂಗ್ಫುಲ್ ಕಮ್ಯುನಿಕೇಷನ್ ಫ್ರಮ್ ದ ಸ್ಟಾರ್ಟ್. ಇಲ್ಲಿ ಕಮ್ಯುನಿಕೇಷನ್ ಅಂತ ನಿಮಗೆ ವರ್ಡ್ ಬಂದರೆ ಕ್ವೆಶನಲ್ಲಿ ಕಮ್ಯುನಿಕೇಷನ್ ಬಗ್ಗೆ ಕೇಳ್ತಾ ಇದ್ದಾರೆ ಇವರು. ಯೂಸಿಂಗ್ ಎ ಲ್ಯಾಂಗ್ವೇಜ್ ಫಾರ್ ಮೀನಿಂಗ್ಫುಲ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಅಂದಿದ ತಕ್ಷಣ ನೀವೇನು ಅನ್ಕೋತೀರಾ? ಆಪ್ಷನ್ ಡಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ಯಾವುದೇ ರೀತಿ ನಿಮಗೆ ಕ್ವೆಶನ್ ಎಲ್ಲಿಂದನೂ ಟ್ವಿಸ್ಟ್ ಮಾಡಿ ಕೊಡ್ತಾರೆ. ಅಲ್ಲಿ ಮೇಯ್ನ್ ನೀವು ಹಿಂಟ್ ನಿಮಗೆ ಈ ಟ್ರಿಕ್ ಈ ಐಡಿಯಾ ಇದ್ದರೆ ಸಾಕು. ನಿಮಗೆ ಕ್ವೆಶನಲ್ಲಿ ಕಮ್ಯುನಿಕೇಷನ್ ನೋಡಿದ ತಕ್ಷಣ ಕಮ್ಯುನಿಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಯಾವ ಮೆಥಡ್ ಇದು? ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆ, ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು.